लेडीज एंड जेंटलमैन सब आदमी को नमस्कार। हमारा बचपन में देख रहा है डीजे सिराज, अभी का पेचन नहीं, बचपन में नहीं देख रहा है। ओ तेलगट्टे में रिक्शा स्टैंड में रिक्शा काम करता था, तो पहले का बचपन में पेचन है ಯಾಕಂದ್ರೆ ಹಳೆಯ ಒಂದು ನೆಂಟು ಡಿಜೆ ಸಿರಾಜ್ ರಿಕ್ಷಾದಲ್ಲಿ ವ್ಯಾಪಾರ ಅಂದ್ರೆ ರಿಕ್ಷಾದಲ್ಲಿ ರಿಕ್ಷಾ ಬಿಡ್ತಾ ಇದ್ರು. ಅದರ ನಾನು FM ಅಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೆ, ರೆಡ್ FM ಬಿಗ್ FM ಆಗ ಇವರು ಸಿಗ್ತಾ ಇದ್ರು ದೇರ್ಲಗಟ್ಟಿಯಲ್ಲೆಲ್ಲ. ಸೊ ವೈದ್ಯ ನಗುಮುಖ ರೋಗಿ ಗುಣಮುಖ ಏನಂತಂದ್ರೆ 10 ವರ್ಷಯ ಒಂದು ಕನಸು, 10 साल का एक ड्रीम अभी सक्सेसफुल हो गया. गॉड ब्लेस यू डीजे सिराज और वेलकम, गॉड ब्लेस यू. ಅದರ ನಮ್ಮ ವೈದ್ಯ ನಗುಮುಖ ರೋಗಿ ಗುಣಮುಖ. ನಗ್ನತೆ ಇದ್ರೆ ರೋಗವು ಆದಷ್ಟು ಬೇಗ ಗುಣ ಆಗುತ್ತೆ ಫ್ರೆಂಡ್ಸ್. ಯಾವುದೇ ಒಂದು ಕ್ಯಾಂಪಸ್ ಅಲ್ಲಿ ಇರ್ಬೋದು, ನಮ್ಮ ಕಾಲೇಜಲ್ಲಿ ಇರ್ಬೋದು, ಹಾಸ್ಯ ನೋಡ್ತಾ ಇರ್ಬೇಕು, ಆಗ ನಗಡ್ತಾ ಇರ್ಬೇಕು. ಏನಂತಂದ್ರೆ ಸುಮ್ಮನೆ ಕೂತಿರ್ಬಾರ್ದು, ಹಾಸ್ಯ ನೋಡ್ತಾ ಇರ್ಬೇಕು, ಆಗ ನಗಡ್ತಾ ಇರ್ಬೇಕು. ಓ ನನ್ನ ನಾರಿ ತಗೋ ನಿಂಗೆ ಸಾರಿ, ಓ ನನ್ನ ನಾರಿ ತಗೋ ನಿಂಗೆ ಸಾರಿ, ಅದನ್ನ ನೋಡಲು ಬಂದೆ ಕಂಪೌಂಡ್ ಹಾರಿ, ಅದನ್ನ ನೋಡಲು ಬಂದೆ ಕಂಪೌಂಡ್ ಹಾರಿ. ಹುಡುಗಿ ಅಪ್ಪ ತೋರಿಸಿದರು ಹಾಸ್ಪಿಟಲ್ ದಾರಿ, ಹುಡುಗಿ ಅಪ್ಪ ತೋರಿಸಿದರು ಹಾಸ್ಪಿಟಲ್ ದಾರಿ. ಓ ಕಾಲೇಜಿನ ಕನ್ಯೆ ಕೆಂಪು ಸೇಬಿನ ನಿನ್ನ ಕೆನ್ನೆ, ಓ ಕಾಲೇಜಿನ ಕನ್ಯೆ ಕೆಂಪು ಸೇಬಿನ ನಿನ್ನ ಕೆನ್ನೆ, ನೋಡುತ್ತಾ ಕುಳಿತೆ ಎಕ್ಸಾಮ್ ಅಲ್ಲಿ ಬಂತು ಬರೀ ಸೊನ್ನೆ, ನೋಡುತ್ತಾ ಕುಳಿತೆ ಎಕ್ಸಾಮ್ ಅಲ್ಲಿ ಬಂತು ಬರೀ ಸೊನ್ನೆ. ಫ್ರೆಂಡ್ಸ್, ನೀವು ನೋಡುತ್ತಾ ಕೂತ್ಕೊಳ್ಬೇಡಿ, ನಿಮ್ಗೂ ಬರ್ಬೋದು ಎಕ್ಸಾಮ್ ಅಲ್ಲಿ ಬರೀ ಸೊನ್ನೆ. ಹೋಗ ವೀಕ್ಷಕರೇ, ಇದೇ ತರ ಶಹರಿ ಎಲ್ಲ ಕಾರ್ಯಕ್ರಮದಲ್ಲಿ ನೋಡ್ತಾ ಇರ್ಬೋದು. ಅದೇ ತರ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಸಿನಿಮಾ ನಟರಾದ ಸೂಪರ್ ಸ್ಟಾರ್ ಉಪೇಂದ್ರ ಬಂದ್ರೆ ಅವರು ಯಾವ ರೀತಿ ಮಾತಾಡ್ಬೋದು, ಸಿನಿಮಾ ನಟರು ಸೂಪರ್ ಸ್ಟಾರ್ ಉಪೇಂದ್ರ ಈಗ ನಿಮ್ಮ ಮುಂದೆ. ನೋಡು ಎಲ್ಲ ಕೇಳ್ತಿದ್ರು, ನೋಡಿ ನಾನು ಕಚ್ಚನ ಮಗ ವರ್ತ ಮಗ ಏನಿವಾಗ ನೋಡು ಕಷ್ಟಪಡ್ತೆ, ಕಷ್ಟ ನೀನೇನು ಕಷ್ಟಪಡ್ತು, ರೈತ ಕಷ್ಟಪಟ್ಟು ಬಾಲ ಅನಿಸ್ತಾ ಇದ್ಯಾ ಅಷ್ಟೇ. ನೋಡು ಈ ಸಿರಾಜು 10 ವರ್ಷದ ಒಂದು ಸಕ್ಸಸ್ಫುಲ್ ಆಯ್ತು, 10 ವರ್ಷದ ಇದು ಸೆಲೆಬ್ರೇಷನ್ ಅಷ್ಟೇ. ಯಾಕಂದ್ರೆ ಇದು 10 ವರ್ಷದಿಂದ ಯಾವತ್ತು ಕನಸು ಕಾಣ್ತಾ ಇದ್ದ, ಇವತ್ತು ಈಡೇರಿತು. ಗಾಡ್ ಬ್ಲೆಸ್ ಯು ಅಷ್ಟೇ. ಇದು ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಮಾತಿನ ಶೈಲಿ. ಆದ್ರೆ ನಮ್ಮ ಕನ್ನಡದ ಕಿಚ್ಚ ಸುದೀಪ್ ಸರ್ ಬಂದ್ರೆ ಅವರ ಒಂದು ಮಾತಿನ ಶೈಲಿ. ಕಿಚ್ಚ ಸರ್ ಈಗ ನಿಮ್ಮ ಮುಂದೆ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿದ್ದಾರೆ ನೋಡಿ. ಬಿಗ್ ಬಾಸ್ ವಿನ್ನರ್ಸ್ ಎಲ್ಲ ಒಂದು ಕಂಟೆಸ್ಟ್ ಅವರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಅದೇ ತರ ಡಿಜೆ ಸರ್ಗೂ ಅದೇ ತರ ಇವತ್ತಂದ್ರೆ, ಯಾಕಂದ್ರೆ 10 ವರ್ಷ ಒಂದು ಕನಸು ಯಾಕಂದ್ರೆ ಸಕ್ಸಸ್ಫುಲ್ ಆಯ್ತು. ಗಾಡ್ ಬ್ಲೆಸ್ ಯು. ಯಾಕಂದ್ರೆ ಈ ತರ ಮಾಡ್ತಾ ಇರಿ. ಅದೇ ತರ ಮನ್ಯನ್ ಸರ್ ನಮ್ಗೆ ಇವರಿಗೂ ಥ್ಯಾಂಕ್ ಯು ಸರ್, ಎಲ್ಲ ಮಾಡ್ತಾ ಇರಿ. ಯಾಕಂದ್ರೆ ಸಕ್ಸಸ್ಫುಲ್ ಹಿಂದೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಆದ್ರೂ ಮನ್ಯನ್ ಸರ್ ಇರ್ಬೋದು, ಅದೇ ತರ ಇಜ್ಜಾಬಾಜಿ ಸರ್, ಗಾಡ್ ಬ್ಲೆಸ್ ಯು ಸರ್. ನಿಮ್ಗೂ ವಾರದ ಜೊತೆ ಕಿಚ್ಚ. ಇದು ನಮ್ಮ ಕಿಚ್ಚ ಸರ್ ಮಾತಾಡ್ತಿದ್ರೆ TV9 ತಂಡ ಬಂದ್ರೆ ಅವ್ರು ಯಾವ ರೀತಿ ಮಾತಾಡ್ಬೋದು. TV9 ತಂಡ ಈಗ ನಿಮ್ಮ ಮುಂದೆ. ಅಲೆಲೆಲೆ ಪ್ರಿಯ ವೀಕ್ಷಕರೇ, ಏನಂತಂದ್ರೆ ನಿಮಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ ಮುಂದೆ ಇಡ್ತೀನಿ ಕಣ್ರಿ. ಯಾಕಂದ್ರೆ ಅಲೆಲೆಲೆ ಇವನೇ ಕಣ್ರಿ ಡಿಜೆ ಸಿರಾಜ್. ಸಿರಾಜ್ ಅಂದ್ರೆ ಅಂತಿದ್ದ ಸಿರಾಜ್ ಅಲ್ಲ ಕಣ್ರಿ, ಎಲ್ಲರ ಮುಖದಲ್ಲೂ ಒಂದು ನಗು ಮುಖದ ವ್ಯಕ್ತಿ ಅಂದ್ರೆ ಇವನೇ ಕಣ್ರಿ. ಅಸಲಿ ಆದ್ರೂ ಇವನೇ ಕಣ್ರಿ. ಯಾಕಂತಂದ್ರೆ ಇವರ ಒಂದು ಅಸಲಿ ಸ್ಟೋರಿ ಆದ್ರೂ ಅಂತವಂತಾಗ ಇಡ್ತೇನೆ ಕಣ್ರಿ. ಯಾಕಂತಂದ್ರೆ ಇವರು ಕಷ್ಟಪಟ್ಟು ಎಲ್ಲರ ಮುಖದಲ್ಲೂ ನಗು ಧರಿಸಿ ಯಾರಿಗೂ ಇಷ್ಟ ಇಲ್ಲದ ಕಣ್ರಿ ಇವತ್ತು ಸಕ್ಸಸ್ಫುಲ್ ಇವರದು ಒಂದು ನಮ್ಮ ಸ್ಟುಡಿಯೋವನ್ನು ಓಪನಿಂಗ್ ಮಾಡಿದ್ದಾನೆ. ಯಾಕಂದ್ರೆ 10 ವರ್ಷದ ಒಂದು ಕನಸು ಕಣ್ರಿ. ಇದು TV9 ತಂಡ ಬಂದ್ರೆ ಈ ರೀತಿ ಮಾತಾಡ್ಬೋದು. ಅದೇ ತರ ನಮ್ಮ ಕನ್ನಡದ ಶಂಕರ್ ನಾಗ್ ಬಂದ್ರೆ ಅವರ ಒಂದು ಯಾವ ರೀತಿ ಅವರಿಗೆ ವಿಶ್ ಮಾಡ್ಬೋದು. ದಿವಂಗತ ಶಂಕರ್ ನಾಗ್ ಈಗ ನಿಮ್ಮ ಮುಂದೆ ಆಟೋ ರಾಜ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಆಗಿ ಆಟೋ ಬಿಡ್ತಾರೋ ಪ್ರತಿಯೊಬ್ಬ ಜನರಿಗೂ ನಮಸ್ಕಾರ. ಎಲ್ಲ ಇರಿ, ಹೇಗೆ ಇರಿ, ಲೈಫಲ್ಲಿ ಯಾವತ್ತು ಖುಷಿಯಾಗಿರಿ. ಯಾಕಂತಂದ್ರೆ ಎಲ್ಲ ಕೇಳ್ತಿದ್ರು ಶಂಕರ್ ನಾಗ್ ಅವರ ನಿಮ್ ಸ್ಟ್ಯಾಚು ಎಲ್ಲಿದೆ ಅಂತ. ಯಾಕಂದ್ರೆ ಪ್ರತಿಯೊಬ್ಬರ ರಿಕ್ಷಾದಲ್ಲಿ ನಮ್ಮ ಫೋಟೋ ಇದೆಯಲ್ಲ, ಅದೇ ದೊಡ್ಡ ಸ್ಟ್ಯಾಚು ಅಲ್ಲ. ಯಾಕಂದ್ರೆ ಒಬ್ಬ ಕಲಾವಿದ್ರ ಬೆಳಿಬೇಕಾದ್ರೆ ನಿಮ್ಮನ್ನ ಪ್ರೋತ್ಸಾಹ ಆಶೀರ್ವಾದ ಯಾವತ್ತೂ ಇರ್ಬೇಕು. ಯಾಕಂದ್ರೆ ನಾವು ದುಡ್ಡು ಆಸ್ತಿ ಯಾವತ್ತೂ ಕೇಳಲ್ಲ, ನಿಮ್ಮ ಚಪ್ಪಾಳೆ ಒಂದೇ ಕೇಳ್ದು ಅಮ್ಮನ್ನಿ. ಯಾಕಂದ್ರೆ ಮೊದ್ಲು ಚಪ್ಪಾಳೆ ತಟ್ಟಿ ಸಾಕಾರ ಸರ್. ಯಾಕಂದ್ರೆ ಬೈಕ್ ಬಿಡ್ತಾ ಇರುವಾಗ ಮೊದ್ಲು ತಲೆಗೆ ಪೆಟ್ಟಾಗೋದು, ಹೆಲ್ಮೆಟ್ ಕಡ್ಡವಾಗಿ. ಯಾಕಂದ್ರೆ ಮೊದ್ಲು ಕೂದ್ಲಿಗೆಲ್ಲ ಡ್ಯಾಮೇಜ್ ಆಗೋದಲ್ಲ, ತಲೆಗೆ ಡ್ಯಾಮೇಜ್ ಆಗೋದು. ಬಲ್ಲ ನನ್ನ ಆಟೋ ರಾಜ್. ಇದು ನಮ್ಮ ಶಂಕರ್ ನಾಗ್ ಅವರ ಧ್ವನಿ. ಆದ್ರೆ ನಮ್ಮ ಕನ್ನಡದ ನವರಸನಾಗ ಜಗ್ಗೇಶ್ ಏನಾದ್ರು ಬಂದ್ರೆ ಹಾಸ್ಯ ಅಂತ ಅವರ ಒಂದು ಮಾತಿನ ಶೈಲಿ. ಜಗ್ಗೇಶ್ ಈಗ ಧ್ವನಿ ಈಗ ನಿಮ್ಮ ಮುಂದೆ.
ಆಯ್ ಲಂಗಡಿ ಬಗ್ಗೆ ಜಮ್ಮ ಏನ್ ಟಚಿಂಗ್ ನಿಂಗ ಲಕ್ಕ ಹೊಡಿಯ ನಿಂಗೆ ನಾಗರಾವ ಕಚ್ಚ ಎಮ್ಮೆ ಮೇಲೆ ಸಾಬಾಕ್ ಆವಾದ್ರೂ ಕಚ್ಚಬಾರ್ದ ಚೇಲ ಆದ್ರೂ ನಿಚ್ಚಬಾರ್ದ ಯಾಕಂತಂದ್ರೆ ಲವ್ ಫಾರ್ ಟಚಿಂಗ್ 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 ಡಿ ಜಿ ಅವರ ಯಾಕಂದ್ರೆ ನಿಮ್ಮ 10 ವರ್ಷ ಒಂದು ಕನಸು ಯಾಕಂದ್ರೆ ಯಶಸ್ವಿಯಾಗಿ ಈಗ ಒಂದು ಸ್ಟುಡಿಯೋ ಲಕ್ಡಿ ಬಗ್ಗೆ ಜಿಮ್ ಚೀಕಲ್ಲ ಟಚಿಂಗ್ 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 ಚೀಕಲ್ಲ. ಈಗ ನಮ್ಮ ಜಗ್ಗೇಶ್ ಅವರ ಧ್ವನಿ ಈ ರೀತಿ ಮಾತಾಡ್ತಾ ಇದ್ರೆ ನಮ್ಮ ಕನ್ನಡದ ಯಶ್ ಅವರು ಬಂದ್ರೆ ನಮ್ಮ ಅಂತಮ್ಮ ಯಶ್. ಈಗ ನಿಮ್ಮ ಮುಂದೆ ಯಶ್. ಲೇ ಅಂತಮ್ಮ ಹೆಂಗೋ ಇದ್ದೆ ಹೆಂಗೋ ಅದೇ ನೋಡು ಅಂತಮ್ಮ ಬಾ ಮೈದ ಚಿಕ್ಕಪ್ಪ ದೊಡ್ಡಪ್ಪ ಲೇ ಸಿರಾಜು ನಿಮ್ ಫ್ಯಾಮಿಲಿ ಎಲ್ಲ ಓದಿಕಲ್ಲ ಇಲ್ಲಿ ಒಂದು ಓಪನಿಂಗ್ ಸೆರೆಮನಿ ಕಲ್ಲ ಫುಲ್ ಮಿಂಚಿಂಗ್ ಕಲ ಲೇ ನಾನ್ ನಿಮ್ಗೆ ಯಶಿಕಲ್ಲ ಲೇ ಪೂರ್ಣಿ ಹೆಂಗೊಟ್ಟಿ ಇವತ್ತು ನಮ್ಮ ಗ್ರ್ಯಾಂಡ್ ಸಿಟಿ ಬಿಲ್ಡಿಂಗ್ ಅಲ್ಲಿ 10 ವರ್ಷ ಒಂದು ಕನ್ಸಿಂಗು ಎಲ್ಲ ಒಂದು ಮಿಂಚಿಂಗ್ ಕಲ ಅಂತಮ್ಮ ಹೆಂಗೋ ಇದ್ದೆ ನೋಡು ಹೆಂಗಾಯ್ತು ಅಂತಮ್ಮ ಬಾ ಮೈದ ಚಿಕ್ಕಪ್ಪ ದೊಡ್ಡಪ್ಪ ಲೇ ನನ್ನ ಅಭಿಮಾನಿಗಳ ಎಲ್ಲ ಹೊಂಟ್ರಿ ಕಲ ಬಲ್ಲ. ಅದರ ನಮ್ಮ ಟೆನ್ನಿಸ್ ಕೃಷ್ಣ ಬಂದ್ರೆ ಯಾವ ರೀತಿ ಮಾತಾಡ್ಬೋದು. ನಮ್ಮ ಆತ್ಮೀಯ ಗೆಳೆಯ ನಾವು ನಗೆ ಹಬ್ಬ ಕಾರ್ಯಕ್ರಮದಲ್ಲಿ ಉಡುಪಿ ಕುಂದಾಪುರ ಮಣಿಪಾಲ್ ಎಲ್ಲ ಕಡೆಯವರು ನಾವು ಒಟ್ಟಿಗೆ ಕಾರ್ಯಕ್ರಮ ನೀಡ್ತಾ ಇದ್ವಿ. ಬೇರೆ ಯಾರೆಲ್ಲ ನಮ್ಮ ಆತ್ಮೀಯ ಗೆಳೆಯ ಟೆನ್ನಿಸ್ ಕೃಷ್ಣ. ಸೊ ಎಲ್ಲರಿಗೂ ನಮಸ್ಕಾರ. ಏನಂತಂದ್ರೆ ಇವತ್ತಿನ ಒಂದು ಕಾರ್ಯಕ್ರಮ ಅಂತಂದ್ರೆ ಯಶಸ್ವಿ ಆಗ್ಬೇಕಂತಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ನಾವು ಯಾವುದು ಆಸ್ತಿ ಕೇಳಿಲ್ಲ, ಅಂತಸ್ತು ಕೇಳಲ್ಲ, ಏನೂ ಕೇಳಿಲ್ಲ. ಒಂದೇ ಒಂದು ಕೇಳೋದು ಚಪ್ಪಾಳೆ ಒಡೇರಿ ಚಪ್ಪಾಳೆ. ಅಯ್ಯೋ ಚಿಕನ್ 65 ಅಯ್ಯಪ್ಪ ಮಟನು ಎಲ್ಲ ಸೇರಿದ್ರೆ ಹೆಂಗೈತೆ ಮಾರಮ್ಮ ಡಿಸ್ಕ ಒಡೇರಿ ಡಿಜೆಗೆ ಚಪ್ಪಾಳೆ. ಇದು ನಮ್ಮ ಟೆನ್ನಿಸ್ ಕೃಷ್ಣ ಬಂದ್ರೆ ಈ ರೀತಿ ಮಾತಾಡ್ಬೋದು. ಸಿದ್ದರಾಮಯ್ಯಜಿ ಬಂದ್ರೆ ಯಾವ ರೀತಿ ಮಾತಾಡ್ಬೋದು. ಸಿದ್ದರಾಮಯ್ಯಜಿಗೆ ನಿಮ್ಮ ಜನರಪ್ಪ ಯಾಕಂತಂದ್ರೆ ಎಲ್ಲರಿಗೂ ನಮ್ಮ ಸಿದ್ದರಾಮಯ್ಯವ್ರು ಏನ್ ಕೊಟ್ರು? ಅನ್ನ ಭಾಗ್ಯ, ಶಾದಿ ಭಾಗ್ಯ, ಇನ್ನೇನ್ ಬೇಕ್ರಿ ಡಿಜೆ ಅವರೇ? KSRTC ಫ್ರೀ. ಮತ್ತೇನು ಕಾಂಗ್ರೆಸ್ ಹಲವಾರು ನಮ್ಮ ಸೌಲಭ್ಯ ಎಲ್ಲ ಬಂದಿದೆ. ಅದೇ ಥರ DJ ಅವರು ಆಗಿಂದ ಫೋನ್ ಮಾಡ್ತಾ ಇದ್ರು, ಸಿದ್ದರಾಮಯ್ಯಜವರು ಎಲ್ಲಿದ್ದೀರಾ? ಯಾಕಂತಂದ್ರೆ ನಾನು ತುಂಬಾ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ರು. ಆದ್ರೆ ಒಂದು DJ ಕಾರ್ಯಕ್ರಮಕ್ಕೆ ಬಂದೆ, ತುಂಬಾ ಯಶಸ್ವಿ ಆಯ್ತು. ಯಾರ್ಯಾವ್ದು ಹೌದು ಇಲ್ಲಿ ಅಂತ ಹೇಳುದು ಬರ್ಲಾ? ನಮಸ್ಕಾರ. ಓಕೆ ರಮನ್ ಸರ್ ಡಿ ಬಾಸ್ ಎಲ್ಲ ಸೈಡ್ ಎಲ್ಲ ಡಿ ಬಾಸ್. ಓಕೆ ಥ್ಯಾಂಕ್ ಯು ವೆರಿ ಮಚ್.